बीदर दक्षिण के चिट्टा ग्राम में रहे सरकारी वेटरनरी अस्पताल में खुलेआम रिश्वत लेने का आरोप कल्याण कर्नाटक आरक्षणा वेदिके के राज्याध्यक्ष शिव कुमार तुंगा और जिला अध्यक्ष रमेश बिरादर ने लगाया। बताया जा रहा है कि जब कोई किसान अपने पशु को सरकारी अस्पताल इलाज के लिए लाते हैं तो इलाज के लिए डॉक्टर पैसे मांग रहे हैं। इस संबंध में वेदिके ने अस्पताल पहुंचकर जानकारी ली और मीडिया से बात की। कैमरामैन पपुराज का कवरेज। चिट्टा माजी ग्राम पंचायत अध्यक्ष हाली सदस्य ಮತ್ತು ಕಲ್ಯಾಣ ಕರ್ನಾಟಕ ಜಿಲ್ಲಾ ಅಧ್ಯಕ್ಷ ಆಗಿರ್ತೀನಿ। ಚಿಟ್ಟಾದಲ್ಲಿ ಏನು ವೆಟನರಿ ಡಾಕ್ಟರ್ಸ್ ಇದ್ದಾರೆ, ಡಾಕ್ಟರ್ಸ್ ಆಗಲಿ ಅವ್ರ ಸ್ಟಾಫ್ದವ್ರಾಗಲಿ ಮನೆಗಳಿಗೆ ಹಳ್ಳಿಗೆ ಚಿಟ್ಟವಾಡಿ ಗುನ್ನಳ್ಳಿ ಹೋದ್ರೆ 500 ರೂಪಾಯಿ ಕೊಡ್ರಿ, 700 ರೂಪಾಯಿ ಕೊಡ್ರಿ, ನಾನು ಹೊರಗಡೆಯಿಂದ ಇಂಜೆಕ್ಷನ್ ಹಾಕ್ಲತ್ತೀನಿ, ಟ್ಯಾಬ್ಲೆಟ್ಸ್ ಹಾಕ್ಲತ್ತೀನಿ, ಅದು ದುಡ್ಡು ಕೊಟ್ಟರೆ ಮಾತ್ರ ನಾವು ಊರಲ್ಲಿ ಕೊಡ್ತೇವೆ, ಇಲ್ಲಾಂದ್ರೆ ನಿಮ್ಗೆ ಫ್ರೀ ಬೇಕಾದ್ರೆ ಹಾಸ್ಪಿಟಲ್ಗೆ ಬರ್ರಿ ಅಲ್ಲತ್ತಾರ। ಒಂದು ರೈತಗೆ ಆ ಥರ ಅವ್ರೇನು ಡಾಕ್ಟರ್ಸ್ ಮಾತಾಡತ್ತಾರ ಅದು ತಪ್ಪದ ಅಂತ ನಾವು ಖಂಡಿಸ್ತೇವೆ। ಮತ್ತು ಒಂದೇದೇನದ ಅಂದ್ರೆ ಅಲ್ಲಿಗೆ ಯಾವುದು ಪ್ರಾಣಿ ಅಲ್ಲಿ ನಡ್ಲಿಕ್ಕೆ ಬರೋಲ್ಲ, ಆ ಪ್ರಾಣಿಗೆ ಅಲ್ಲಿಗೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಬರೋಲ್ಲ ಅಂದಮೇಲೆ ಆ ಪ್ರಾಣಿಗೆ ಹೆಂಗೆ ಅಲ್ಲಿ ವೆಟ್ನರಿ ಹಾಸ್ಪಿಟಲ್ ಕೊಯ್ಲಕ್ಕೆ ಬರ್ತದೆ? ಈಗ ನಾವು ಫೋನ್ ಹಚ್ಚಿ ಮಾತಾಡಿದ್ರೆ ನೀ ಯಾರಿಗೆ ಕಂಪ್ಲೇಂಟ್ ಮಾಡ್ತೀವಿ ಮಾಡಪ್ಪ, ಯಾರಿಗೆ ಭೀ ಹೇಳ್ತಿ ಅಂದ್ರೆ ಹೇಳು, ಅವನು ಅವಕ್ಷ ಶಬ್ದಲಿಂದ ಮಾತಾಡತ್ತಾನ। ಮತ್ತು ದುಡ್ಡು ತೊಗೋತಾರೆ ಅಂದ್ರೆ DC ತೊಗೋತಾರೆ, ತಹಸೀಲ್ದಾರು ತೊಗೋತಾರೆ, AC ತೊಗೋತಾರೆ, ನಾವು ಹೆಂಗೆ ತೊಗೊಂಬಲ್ಲ ಅಂತ ಖುದ್ದಾಗಿ ಹೇಳತ್ತಾನ ಅವನು। ಅವನು ಆಡಿಯೋನೂ ಇದೆ, ಅದಕ್ಕೆ ನಾನು ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು, ಅವ್ರಿಗೆ ಅಲ್ಲಿಂದ ವಜಾ ಮಾಡಬೇಕು। ಏನು ಪಶು ವೈದ್ಯಕೀಯ ಡಾಕ್ಟರ್ ಇರ್ತಾರ, ಅವ್ರ ಹೆಸರೇನದ ಗೊತ್ತಿಲ್ಲ, ಆದರೆ ರೈತರ ಬಳಿ ಮತ್ತು ಕೂಲಿ ಕಾರ್ಮಿಕರ ಬಳಿ ಏನು ದನ ಕರುಗಳು ಆಕಳು ಏನು ಟ್ರೀಟ್ಮೆಂಟ್ ಕೊಡೋದಿರ್ತದೆ, ಆ ಟ್ರೀಟ್ಮೆಂಟ್ ಕೊಡೋಗೋಸ್ಕರ ಏನು ನೀವು 500 ಕೊಡ್ರಿ 1000 ಕೊಡ್ರಿ ಅಂತಂದು ಏನು ಬೇಡಿಕೆ ಇಡ್ತಾ ಇದ್ದಾರೆ। ಇದು ಸರ್ಕಾರ ಸಂಬಳ ತಗೊಂಡು ಈ ರೀತಿ ಅವರು ಕೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಾಚಿಕೆ ಬರಬೇಕು। ಯಾಕಂತಂದರೆ ಪ್ರತಿ ತಿಂಗಳ ಅವರಿಗೆ 60,000 1 ಲಕ್ಷ ಪೇಮೆಂಟ್ ಇದೆ, ಆದರೂ ಕೂಡ ಇವತ್ತು ಏನು ಗರೀಬು ಕೂಲಿ ಕಾರ್ಮಿಕರಲ್ಲಿ ಮತ್ತು ರೈತರಲ್ಲಿ ಏನು ಬೇಡಿಕೆ ಇಟ್ಟಾರ ಅವನು ಕೂಡಲೇ ಏನೋ ಅಮಾನತು ಮಾಡಬೇಕು, ಅವನಿಗೆ ಅಮಾನತು ಮಾಡಿ ಅಲ್ಲಿ ಒಳ್ಳೆ ಸೇವೆ ಕೊಡುವಂತಕ್ಕಂಥ ವೈದ್ಯರಿಗೆ ಆಯ್ಕೆ ಮಾಡ್ಬೇಕಂತಂದು ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಿದ್ದೇವೆ। ಯಾಕಂತಂದರೆ ಊರು ಗ್ರಾಮಸ್ಥರು ಒಂದು ಮಾಜಿ ಅಧ್ಯಕ್ಷರು ಕೇಳಿದ್ರು ಕೂಡ ನೀ ಏನು ಮಾಡ್ಕೋತೀವಿ ಮಾಡ್ಕೋ ಅಂತಂತೇನು ರಾಜ್ಯರೋಷವಾಗಿ ಹೇಳ್ತಾ ಇದ್ದಾನಿಲ್ಲ, ಗುಂಡ ವರ್ತನೆ ಮಾಡ್ತಾ ಇದ್ದಾನಿಲ್ಲ, ಅವನ ಮೇಲೆ ಈಗಾಗಲೇ FR ಆಗಬೇಕು, ಕೂಡಲೇ ಅವನಿಗೆ ವಜಾ ಮಾಡಬೇಕು ಅಂತಂದು ನಾನು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಮಾತಾಡ್ತಿದ್ದೇನೆ, ಶಿವಕುಮಾರ್ ತುಂಗ।